ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ರಾಜೇಂದ್ರ ತಿಮ್ಮಯ್ಯ ಅವ್ರಿಗೆ. ನಮಸ್ತೆ ಸರ್. ಸೊ ನಿಮ್ಮ ಒಂದು ಕ್ಷೇತ್ರದಲ್ಲಿ ಒಂದು ವಿಶೇಷವಾದ್ದೇ ಒಂದು ಹೋಮ ಪೂಜೆ ಅಗೋರಿಗಳನ್ನ ಕರೆಸಿ ಒಂದು ಹೊಸದಾಗಿ ಯಾರು ಇದಕ್ಕೆ ಬಿಫೋರ್ ಈ ಥರ ಮಾಡಿದಾರೋ ಇಲ್ಲೋ, ಬಟ್ ನೀವು ಮಾಡಿದ್ದೀರಾ. ಸೊ ಇದ್ರ ಬಗ್ಗೆ ಬಿಫೋರ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಿ, ಈ ಥರ ಬರ್ತಾ ಇದ್ದಾರೆ, ಹಿಂಗೆ ಮಾಡ್ತಾ ಇದ್ದಾರೆ, ಅದು ಅಖಾಡದಿಂದ ಬರ್ತಾರೆ ಅಂತೆಲ್ಲ ಹೇಳಿದ್ರಿ. ಸೊ ಆ ಕಾರ್ಯಕ್ರಮ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸೋಣ ಅಂತ. ಯಾರೆಲ್ಲ ಬಂದಿದ್ದರು, ಯಾವೆಲ್ಲ ಒಂದಷ್ಟು ಅಲ್ಲಿ ಪ್ರೋಸೆಸ್ ಆಗೈತೆ, ಯಾವೆಲ್ಲ ಶಕ್ತಿಗಳು ಇವಾಗ ಅಲ್ಲಿ ಆ ಸ್ಥಾನದಲ್ಲಿದೆ, ಏನು ಬೆನಿಫಿಟ್ಸ್ ಆಯಿತು? ಮೊದಲಿಗೆ ಎಲ್ಲ ವೀಕ್ಷಕ ಮಿತ್ರರಿಗೂ ನಮಸ್ಕಾರ. ಅರವಿಂದ್ ಸರ್, ದಶಮಹಾವಿದ್ಯಾ ಮಹಾಕಾಳಿ ಯಜ್ಞಪೀಠ ಕ್ಷೇತ್ರದಲ್ಲಿ ನಾವು ಹಿಂದೆ ತಿಳಿಸಿದಂತೆ ಹರಿದ್ವಾರಿಂದ 1008 ವಿಭೂಷಿತ ಶ್ರೀ 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 ಚಿಂಕ್ಯಾನಂದ ಮಹಾರಾಜ್ ಅವರು ಮತ್ತು ಬಾಬಾ ಬನಕಂಡಿ ಮಹಾರಾಜ್ ಅವರು ನಿರಂಜನಿ ಅಖಾಡ, ಅಲ್ಲಿಂದ ಒಟ್ಟು ಅವರು ಮತ್ತು ಅವರ ಶಿಷ್ಯ ವೃಂದದಿಂದ ಒಟ್ಟು 20-25 ಜನ ಬಂದಿದ್ದರು. ಬಂದು 5 ದಿನಗಳ ಕಾಲ ಕ್ಷೇತ್ರದಲ್ಲೇ ಉಳಿದು ಆ ಕ್ಷೇತ್ರದಲ್ಲಿರ್ತಕ್ಕಂಥ ಅಧಿದೇವತೆಯಾದಂಥ ಮಹಾಕಾಳಿ ಮತ್ತು ರಕ್ತಚೌಡೇಶ್ವರಿ ಇಬ್ಬರು ತಾಯಿಗೆ ಅವ್ರ ಕೈಯಾರೆ ಪೂಜೆ ಸಲ್ಲಿಸಿದ್ರು. ನಿಮಗೆ ಗೊತ್ತಿದ್ದಂತೆ ಎಲ್ಲರೂ ಯಜ್ಞ ಮಾಡೋದು ಬೇರೆ ರೀತಿ ವಿಧಾನ, ಆದರೆ ಅಘೋರಿಗಳ ಯಜ್ಞನೇ ಬೇರೆ ರೀತಿ. ಅವರೇ ಕೂತು ಸ್ವತಃ ಕ್ಷೇತ್ರದಲ್ಲಿ ಯಜ್ಞ ಮಹೋತ್ಸವವನ್ನು ಮಾಡಿದ್ರು. ಅವ್ರ ಕೈಯಿಂದನೇ ಅವರೇ ಯಜ್ಞ ಮಾಡಿದ್ರು. ಅಷ್ಟೂ ಜನ ಶಿಷ್ಯಂದರು ಅವರು ಎಲ್ಲ ಒಟ್ಟಿಗೆ ಕೂತು. ನಿಮಗೆ ತಿಳಿದಂತೆ ಒಬ್ಬರು ಸಾಧು ಸಂತರು ಆ ಸ್ಥಾನದಲ್ಲಿ ಆ ಜಾಗದಲ್ಲಿ ನಡೆದೋದ್ರೆ ಆ ಜಾಗ ಪಾವನ ಆಗುತ್ತೆ ಅಂತಾರೆ. ಅಂಥದ್ರಲ್ಲಿ ಅಖಾಡದಿಂದ ಬಂದಂಥ ನನ್ನ ಗುರುಗಳು 20-25 ಜನ ಒಂದೇ ಸ್ಥಾನದಲ್ಲಿ 5 ದಿನಗಳ ಕಾಲ ವಾಸ್ತವ್ಯ ಹೂಡಿ ನನ್ನ ತಾಯಿಗೆ ಅವ್ರ ಕೈಯಿಂದ ಪೂಜೆ ಸಲ್ಲಿಸಿದ್ದಾರೆ ಅಂದರೆ ಆ ತಾಯಿಗೆ ಎಷ್ಟು ಶಕ್ತಿ ಒಮ್ಮಿರ್ಬೋದು. ಆ ಜಾಗದಲ್ಲಿ ಹೋಮ ಕೂಡ ಮಾಡಿದ್ರು. ಹೋಮ ಮಾಡಿದ್ರು. ಬೇಡ ಬಂದಂಥ ಸಾವಿರಾರು ಜನ ಭಕ್ತರಿಗೆ ಆಶೀರ್ವಚನ ಕೊಟ್ಟು ಕಳಿಸಿದ್ರು. ತುಂಬ ಖುಷಿಯಾದಂಥ ವಿಚಾರ. ಅವರು ಅಲ್ಲಿಂದ ಬಂದು ನಮ್ಮ ಕ್ಷೇತ್ರದಲ್ಲಿ ನಿಂತು ಪೂಜೆ ಮಾಡಿಕೊಟ್ಟಿದ್ದು. ಸೊ ಈಗ ಅವರು ಬಂದಲ್ಲಿ ಆ ಕ್ಷೇತ್ರದಲ್ಲಿ 6 ದಿವಸ ಉಳ್ಕೊಂಡ್ರು. 6 ದಿವಸ ಹೋಮಗಳು ಪೂಜೆಗಳು ಮತ್ತು ಅವ್ರದ್ದೇ ಒಂದು ಪ್ರೊಸೆಸ್ ಅವ್ರು ಮಾಡವ್ರೆ. ಅದು ಮಾಡಿರೋದ್ರಿಂದ ಇದಕ್ಕೂ ಮೊದಲು ಇದ್ದಿದ್ದು ಕ್ಷೇತ್ರ ಯಾವ ಥರ ಇತ್ತು, ಈಗ ಅವ್ರು ಬಂದು ಹೋದ ಮೇಲೆ ಯಾವ ಶಕ್ತಿ ಅಲ್ಲಿ ಕೂತೈತೆ, ಇವಾಗ ಯಾವ ಥರದಲ್ಲಿ ಪವರ್ ಎನರ್ಜಿ ನಮ್ಮ ವೀಕ್ಷಕರಿಗೆ ಗಮನಕ್ಕೆ ಹೇಳಬೇಕು ಅಂದರೆ ಹೊಸ ವಿಚಾರ ಅಂದರೆ ಅರವಿಂದ್ ಸರ್, ನಾವು ಮುಂಚೆ ಈ ಒಂದು ವಿಚಾರನ ನಾವು ಯೋಚನೆ ಕೂಡ ಮಾಡಿರಲಿಲ್ಲ. ಆ ಕ್ಷೇತ್ರದಲ್ಲಿ ತಾಯಿ ಮಹಾಕಾಳಿ ಮತ್ತು ರಕ್ತಚೌಡೇಶ್ವರಿನ ಆರಾಧನೆ ಮಾಡಿಕೊಂಡು ಏನಾಯಿತು ಆ ತಾಯಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವ್ರು ಬರೋಕೆ 9 ದಿನಗಳ ಮುಂಚೆ ತಾಯಿಯಿಂದ ನಮಗೊಂದು ಪ್ರೇರಣೆ ಆಯಿತು. ಅಪ್ಪ ಕ್ಷೇತ್ರದಲ್ಲಿ ಕ್ಷೇತ್ರ ಪಾಲಕನಾದಂಥ ಕಾಲಭೈರವನ್ನ ಸ್ಥಾಪನೆ ಮಾಡು ಅಂತ ಅಪ್ಪಣೆ ಆಯಿತು ತಾಯಿಯಿಂದ. ಆ ನಂತರ ಆ ವಿಚಾರವಾಗಿ ನಾವು ಅದ್ರ ಬಗ್ಗೆ ತಿಳಿಬೇಕು ಅಂತ ಹೇಳಿ ನಮ್ಮ ಆದಿಚುಂಚನಗಿರಿ ಮಠದ ಪ್ರಕಾಶ್ನಾಥ್ ಸ್ವಾಮೀಜಿ ಅಂತ ಏನಿದ್ದಾರೆ ನಮ್ಮ BGS ಮಠದವರು, ಅವ್ರನ್ನ ಹೋಗಿ ನಾನು ಇದ್ರ ಬಗ್ಗೆ ಗುರುಗಳೇ ಈ ಥರ ತಾಯಿ ಅಪ್ಪಣೆ ಆಗಿದೆ, ಏನು ಮಾಡ್ಬೋದು ಅಂತ ಅವ್ರನ್ನ ಕೇಳಿದ ನಂತರ ಅವರು, ಅಪ್ಪ ನೀನು ಅದ್ರ ಬಗ್ಗೆ ಚಿಂತೆ ಬೇಡ, ಕಾಲಭೈರವ ವಿಗ್ರಹನ ಸ್ಥಾಪನೆ ಮಾಡು ಅಂತ ತಾಯಿ ಕೇಳಿದಾಳೆ ಅಂದಮೇಲೆ ಸ್ಥಾಪನೆ ಮಾಡು, ಅದೇನಿದೆ ಅದಕ್ಕೆ ದಾರಿ ನಾನು ತೋರಿಸ್ತೀನಿ ಅಂತ ಹೇಳಿದ್ರು ನಮ್ಮ ಗುರುಗಳಾದಂಥ ಪ್ರಕಾಶ್ನಾಥ್ ಸ್ವಾಮೀಜಿಯವರು. ನಾನು ಬರ್ತೀನಿ ಅಂತ ಕೂಡ ಹೇಳಿದ್ರು. ನಾನು ಅವ್ರಿಗೆ ಹಿಂಗೆ ಅಘೋರಿಗಳು ಬರ್ತಾ ಇದ್ದಾರೆ, ಖಂಡಿತ ನೀವು ಬಂದು ಅದನ್ನು ಗುದ್ಲಿ ಪೂಜೆ ಕೊಡಬೇಕು ಅಂತ ಕೇಳಿದೆ. ಅವರು ಬಂದು ನಿಂತು ನನ್ನ ಗುರುಗಳು ಅವರು ಸೇರಿ 48 ಅಡಿಗಳ ಕಾಲಭೈರವ ವಿಗ್ರಹಕ್ಕೆ ಗುದ್ಲಿ ಪೂಜೆನ ನೆರವೇರಿಸ್ಕೊಟ್ಟಿದ್ದಾರೆ. ಗುರುಗಳು ಅಲ್ಲಿಂದ ಬಂದಂಥ ಶಕ್ತಿ ಕಾಲಭೈರವ ವಿಗ್ರಹ ಇವತ್ತು ಅಲ್ಲಿ ಸ್ಥಾಪನೆ ಆಗ್ತಾ ಇದೆ. ಅವರದ್ದು ಒಂದು ಪ್ರೇರಣೆ, ಅವ್ರ ಪ್ರೇರಣೆ. ಸೊ ಇನ್ನು ಮುಂದೆ ಅದು ಯಾವಾಗಲಿಂದ ಅದು ಅಂದರೆ ಈಗ ಕೆಲಸ ಶುರು ಮಾಡ್ಕೊಂಡ್ರ ಇಲ್ಲ ಬರೀ ಗುದ್ಲಿ ಪೂಜೆ ಆಗಷ್ಟೇ ಇದೆಯಾ? ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಏನು ನಮ್ಮ ಈ ಅಕ್ಷಯ ತೃತೀಯ ಮುಗಿಲಿ ಅಂತ ಕಾಯ್ತಾ ಇದ್ವಿ. ಅಕ್ಷಯ ತೃತೀಯ ಮುಗಿದ ನಂತರ ಆ ಕಾರ್ಯನ ಪ್ರಾರಂಭ ಮಾಡ್ತಾ ಇದ್ದೀವಿ. 48 ಅಡಿಗಳ ಕಾಲಭೈರವ ವಿಗ್ರಹನ ಗುರುಗಳ ಕೈಯಿಂದ ಗುದ್ದಲಿ ಪೂಜೆ ಮಾಡಿಸಿದ್ದೀವಿ. ಓಕೆ. ಸೊ ಇವಾಗ ಅಲ್ಲಿ ಅಂದರೆ ಕಾಲಭೈರವ ಆಲ್ರೆಡಿ ಆಹ್ವಾನ ಆಗೋಗಿದ್ದಾರೆ ಅಲ್ಲಿ. ಹೌದು. ಸೊ ಅವ್ರದ್ದು ಒಂದು ಶಕ್ತಿ ಅಲ್ಲಿನ ನೆಲೆಸುತ್ತೆ. ಕಾರಣ ಏನಂದರೆ ಈ ಗುರುಗಳು ಅವ್ರ ಕೈಯಾರೇನೆ ಅವರೇ ಕೂತು ಯಾಗ ಮಾಡಿ ಯಜ್ಞ ಮಾಡಿ ಆ ಸ್ವಾಮಿಗೆ ಗುದ್ದಲಿ ಪೂಜೆ ಮಾಡಿದ್ದಾರೆ. ಆದ್ದರಿಂದ ಖಂಡಿತ ಆ ಶಕ್ತಿ ಅಲ್ಲಿ ಆಹ್ವಾನ ಆಗಿದೆ. ಸೊ ಈಗ ಜಾಗದ ಒಂದು ವಿಶೇಷತೆ ಹೇಳಬೇಕು ಅಂದರೆ ನೀವು ಯಾವ ಕೆಲಸಗಳನ್ನ ಅಲ್ಲಿ ಆರಾಮ್ಸೆ ಮಾಡೋಕ್ಕೆ ಸಾಧ್ಯ? ನಾನು ಹಿಂದೆ ತಿಳಿಸಿದಂತೆ
ಅಥರ್ವಣ ವೇದದಲ್ಲಿ ಬರ್ತಕ್ಕಂಥ 6 ಅಧ್ಯಾಯಗಳನ್ನು ನೀಲಾಜಾಲವಾಗಿ ಮಾಡ್ಬೋದಲ್ಲಿ, ಯಾವುದೇ ತೊಂದರೆ ಇಲ್ಲ. ಇಲ್ಲಿ ತನಕ ಇದ್ದಂಥ ಸಣ್ಣ ಪುಟ್ಟ ವಿಘ್ನಗಳನ್ನು ಕೂಡ ಗುರುಗಳು ಬಂದು ಕಾಲಿಟ್ಟ ನಂತರ ವಿಘ್ನ ನಿವಾರಣೆ ಆಗಿದೆ. ಯಾವುದೇ ಒಬ್ಬ ವ್ಯಕ್ತಿಗೆ ಮುಂದೆ ಗುರಿ ಹಿಂದೆ ಗುರು ಅನ್ನೋರು ಒಬ್ಬರಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಅಂಥದ್ರಲ್ಲಿ ನನಗೆ ಇಷ್ಟು ಜನ ಗುರುಗಳು ನಿಂತು ಆಶೀರ್ವಾದ ಮಾಡೋಗಿದ್ದಾರೆ, ಆ ಸ್ಥಾನದಲ್ಲಿ ಒಂದು ಕಾಲಿಟ್ಟು ಹೋಗಿದ್ದಾರೆ ಅಂದಮೇಲೆ ಎಲ್ಲ ಕಾರ್ಯಗಳು ನಡೆದೇ ನಡೀತವೆ. ನಮ್ಮ ಹರಿದ್ವಾರದಲ್ಲಿ ಬಂದಂಥ ಗುರುಗಳದ್ದು ಒಂದು ಭಾಗ ಆದರೆ, ನಮ್ಮ BGS ಮಠದ ಪ್ರಕಾಶ್ನಾಥ ಸ್ವಾಮೀಜಿ ನಮ್ಮ ಜಾಗಕ್ಕೆ ಕಾಲಿಟ್ಟಿದ್ದಾರೆ ಅಂದರೆ ಆ ಕ್ಷೇತ್ರ ಬೆಳವಣಿಗೆನೇ ಬೇರೆ ರೀತಿ ಇರುತ್ತೆ. ಕಾರಣ ಏಕೆ ಅಂದರೆ ಅವರು ಅಷ್ಟು ಸುಲಭವಾಗಿ ಎಲ್ಲೂ ಕೂಡ ಹೋಗಲ್ಲ. ಎಲ್ಲರೂ ಹೋದ ರೀತಿ ಅವರು ಎಲ್ಲಿಗೂ ಕೂಡ ಅಷ್ಟು ಸುಲಭವಾಗಿ ಹೋಗಲ್ಲ. ಅವರು ಬರ್ತಾರೆ ಅಂದರೆ ಪರಮಾತ್ಮನ ವಾಗ್ದಾನ ತಗೊಂಡೇ ಅವರ ಆ ಕ್ಷೇತ್ರಕ್ಕೆ ಕಾಲಿಡೋದು. ಅವ್ರು ಕಾಲಿಟ್ಟಂಥ ಎಲ್ಲ ಕ್ಷೇತ್ರಗಳು ಕೂಡ ಇವತ್ತು ಅಭಿವೃದ್ಧಿಯಾಗಿದೆ. ಇವತ್ತೇನು ನಮ್ಮ ಪ್ರಕಾಶ್ನಾಥ್ ಸ್ವಾಮೀಜಿಯವರು ಕಾಲಿಟ್ಟು ಆ ಗುದ್ಲಿ ಪೂಜೆ ನೆರವೇರಿಸಿದ್ದಾರೆ ಅಂದರೆ ಆ ಕ್ಷೇತ್ರ ಪಾವನ ಆಯಿತು ಅಂತ. ಸೊ ಇದೊಂದು ಚಿಕ್ಕದಾಗಿ ಒಂದು ವಿಚಾರ, ಯಾಕಂದರೆ ನಮ್ಮ ವೀಕ್ಷಕರ ಗಮನಕ್ಕೆ ಅಘೋರಿಗಳು ಅಲ್ಲಿ ಬಂದರು, ಪೂಜೆ ಮಾಡಿದ್ರು, 6 ದಿವಸ ಅಲ್ಲಿ ಉಳ್ಕೊಂಡಿದ್ರು. ಸೊ ಈ ಒಂದಷ್ಟು ಏನಾಯಿತು ಅದಾದಮೇಲೆ ಅನ್ನೋದು ವಿಚಾರ ಈಗ ನಿಮ್ಮ ಮುಖಾಂತರ ತಿಳಿಸಿದ್ದೀನಿ. 6 ದಿನ ಯಜ್ಞಗಳಾಯ್ತಾ, 6 ದಿನ ಪೂಜೆಗಳಾಗಾಯ್ತಾ, ಯಾವೆಲ್ಲ ಒಂದಷ್ಟು ಆ ಶಕ್ತಿಗಳನ್ನ ಆ ಜಾಗಕ್ಕೆ ಅವರು ತುಂಬಿದ್ದಾರೆ, ಇದ್ರ ಬಗ್ಗೆ ಇನ್ನೇನಾಯಿತು ಅಂದರೆ ಹೇಳ್ಬಿಡಿ. ನಮ್ಮ ಏನು ದಕ್ಷಿಣ ಭಾರತದ ಪೂಜಾ ವಿಧಾನವೇ ಬೇರೆ, ಉತ್ತರ ಭಾರತದಲ್ಲಿರ್ತಕ್ಕಂಥ ನಾಗಾ ಸಾಧುಗಳು ಅಘೋರಿಗಳ ಪೂಜಾ ವಿಧಾನವೇ ಬೇರೆ. ಅವರು ಒಂದು ಸಲ ಯಾಗ ಕೂತ್ರೆ, ಆ ಯಾಗ ನಡೀತಿದ್ರೆ ಆ ಪರಶಿವನೇ ಬಂದಲ್ಲಿ ನಿಂತನೇನು ಅನ್ನೋ ರೀತಿ ಅವ್ರ ಪೂಜೆ ಇರುತ್ತೆ. ಅದನ್ನು ನಾವು ತೋರಿಸೋಣ ಜನಗಳಿಗೂ ಕೂಡ. ಅವರು ಬೆಳಿಗ್ಗೆ 5 ಗಂಟೆಗೆ ಎದ್ದು ಗಂಗಾ ಸ್ನಾನ ಮುಗಿಸಿ, ನಿಮಗೆ ನಮ್ಮ ವೀಕ್ಷಕರಿಗೆ ಇನ್ನೂ ನಾವು ತಿಳಿಸ್ಲಿಲ್ಲ, ಇವತ್ತು ಶ್ರೀ ಕ್ಷೇತ್ರ ಇರೋದು ಜಯಮಂಗಲಿ ನದಿ ದಡದಲ್ಲಿ. ಅದೇ ಜಯಮಂಗಲಿ ನದಿನಲ್ಲಿ ಗಂಗಾ ಸ್ನಾನ ಮುಗಿಸಿ ಬಂದು ಹೋಮಕ್ಕೆ ಕೂತು ಯಜ್ಞನ ಪೂರ್ಣಗೊಳಿಸಿ ಪೂರ್ಣಾಹುತಿ ಕೊಟ್ಟು ಆ ತಾಯಿ ಮಹಾಕಾಳಿನ ಮತ್ತು ಆ ಕಾಲಭೈರವನ್ನ ಅಲ್ಲಿಗೆ ಆವಾಹನೆ ಮಾಡಿ ಪೂಜೆ ಮಾಡಿ ಇಲ್ಲೇ ನೆಲೆಸು ಅಂತ ಹೇಳಿ ಹೋಗಿದ್ದಾರೆ ನನ್ನ ಗುರುಗಳು. ಇನ್ನು ಮುಂದೆ ಆ ಕ್ಷೇತ್ರಕ್ಕೆ ಬೇಡಿ ಬಂದಂಥ ಎಲ್ಲ ಭಕ್ತರಿಗೂ ಆ ತಾಯಿ ಮಹಾಕಾಳಿ, ರಕ್ತಚೌಡೇಶ್ವರಿ ಮತ್ತು ಆ ಕಾಲಭೈರವನ ಅನುಗ್ರಹ ಖಂಡಿತ ಎಲ್ಲರಿಗೂ ಸಿಗುತ್ತೆ. ಬೇಡದಂಥ ಎಲ್ಲ ಕಾರ್ಯಗಳನ್ನು ಕೂಡ ನೆರವೇರಿಸ್ಕೊಡ್ತಾರೆ. ಸೊ ವೀಕ್ಷಕರೇ, ಯಾಕಂದರೆ ಇದೊಂದು ರಾಜನ್ ತಿಮ್ಮಯ್ಯವರು ಅವರ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಆ ಒಂದು ಅಘೋರಿಗಳ ಪೂಜೆ ಇತ್ತು, ಏನಾಯಿತು, ಯಾವ ಥರ ಶಕ್ತಿ ಅಲ್ಲಿ ತುಂಬೈತೆ, ಇದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಮಾಹಿತಿ, ಹಾಗಾಗಿ ಈ ವಿಡಿಯೋ ಮಾಡಿದ್ದೀವಿ. ನೆಕ್ಸ್ಟು ಅವರು ಬೇರೆಯವರಿಗೆ ಪರಿಹಾರ ಕೊಟ್ಟಿರೋಂಥವು, ಇಲ್ಲ ಅವರಲ್ಲಿರೋ ಬೇರೆ ವಿದ್ಯೆಗಳು, ಇವುಗಳಿಗೆ ಸಂಬಂಧಪಟ್ಟಂತೆ ಎಪಿಸೋಡ್ಗಳು ಮಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ.